ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ತಲೆಕಾಲು ಮಾಡೋಣ ಅಂತ ತಲೆಕಾಲು ತೊಗೊಂಡಿದ್ದೀವಿ. ಇವತ್ತು ನಮ್ಮ ತಂಗಿ ಮನೇಲಿ ಅಕೇಶನ್ ಇದೆ, ಹಾಗಾಗಿ ಸ್ವಲ್ಪ ಜನ ಇಂಟ್ರೆಲ್ಲ ಬರ್ತಿದ್ದಾರೆ. ಹಾಗಾಗಿ ಇಲ್ಲೇ ಇವತ್ತಿನ ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ, ತಲೆಕಾಲು ತೊಗೊಂಡಿಲ್ಲ, ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಬೇಯಕ್ಕೆ ಇಡ್ತಿದ್ದೀನಿ ಇವಾಗ. ಇಲ್ಲ ಒಂಚೂರು ನೀನು ನೋಡಿ ವೀಕ್ಷಕರೇ, ನಾನು ಇಲ್ಲಿ ದೊಡ್ಡ ಸ್ಟವ್ ತೊಗೊಂಡಿದ್ದೀನಿ. ಈ ದೊಡ್ಡ ಸ್ಟವ್ ಹಚ್ಕೊತೀನಿ ಈಗ. ನಾನು ಈ ಮಟನ್ ಬೇಯಿಸ್ಕೊತೀನಿ. ಇವಾಗ ಒಂಚೂರು ಅರ್ಶಿನದ ಪುಡಿ ಹಾಕ್ತಾಯಿದ್ದೀನಿ. ನಾನು ಒಂದು ಸ್ಪೂನ್ ಒಂದು ಎರಡು ಸ್ಪೂನ್ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಇದೆ ಈ ತಲೆಕಾಲು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಕಲ್ಲುಪ್ಪು. ನೋಡಿ ವೀಕ್ಷಕರೇ, ನಾನು ಇಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು ಸೇರಿಸಿ ಸ್ವಲ್ಪ ಇದು ಬೇಯಲಿ. ಸ್ವಲ್ಪ ನೀರು ಹಾಕ್ತೀನಿ ನಾನು. ಇದು ಬೇಯಲಿ ವೀಕ್ಷಕರೇ, ಇದು ಬೇಯಕ್ಕೆ ಇಡ್ತೀನಿ. ಈ ಕಡೆ ನಾನು ಮಸಾಲೆ ರೆಡಿ ಮಾಡ್ಕೊತೀನಿ, ಅದು ಬೇಯ್ತಾ ಇರುತ್ತೆ. ಈಗ ಆಫ್ ಮಾಡೋದ? ಆಫ್ ಮಾಡಿ ಹಾಕ್ಕೊಂಬೋದಾ? ನೋಡಿ ವೀಕ್ಷಕರೇ, ಇಲ್ಲಾಗಿದೆ. ಇದು ಮಟನ್ ಬೆಂದಿದೆ. ಇದು ತಲೆಕಾಲು ಉಪ್ಪು ಅರ್ಶಿನದ ಪುಡಿ ಹಾಕಿ ನಾವು ಒಂದು ಕಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ಮಸಾಲೆಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನೊಂದು ಅರ್ಧ kg ಅಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು 150 ಗ್ರಾಮ್ ಶುಂಠಿ ಇದೆ. ಮತ್ತು ಬೆಳ್ಳುಳ್ಳಿ ಇದೆ, ಹಸಿ ಶುಂಠಿ ಇದೆ, ಒಂದು 150 ಗ್ರಾಮ್ ಹಸಿ ಶುಂಠಿ ಇದೆ. ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚಕ್ಕೆ ಲವಂಗ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಲವಂಗ, ಸ್ವಲ್ಪ ಏಲಕ್ಕಿ, ಮತ್ತು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ನಾನೊಂದು 1/4 kg ಮೇಲಿದೆ ಟೊಮೊಟೊ ಹಣ್ಣು. ಮತ್ತು ಕಾಯಿ ತೊಗೊಂಡಿದ್ದೀನಿ, ಒಂದು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಪುಡಿ ಇದೆ, ಅದು ಬರೀ ಧನಿಯಾ ಪುಡಿ, ಧನಿಯಾ ಪುಡಿ, ಅದಕ್ಕೇನು ಬೆರೆಸಿಲ್ಲ. ಮತ್ತು ಖಾರದ ಪುಡಿ ಇದು ಇಷ್ಟನ್ನು ನಾವು, ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಕೊಂಡ್ಮೇಲೆ ಒಗ್ಗರಣೆ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ನೋಡಿ ಕೊತ್ತಂಬರಿ ಸೊಪ್ಪು ತೊಳ್ಕೊಟ್ರೆ ಅಮ್ಮ. ಈಗ ನೋಡಿ, ಈ ಕೊತ್ತಂಬರಿ ಸೊಪ್ಪು ನಾನು ಈಗ ಅದಕ್ಕೆ ರುಬ್ಕೊಳ್ತೀನಿ. ಇವಳು ನನ್ನ ತಂಗಿ ಕವಿತಾ ಅಂತೇಳಿ, ಇವ್ರ ಮನೇಲೇ ನಾನು ಇವತ್ತು ಅಡುಗೆ ಮಾಡ್ತಾಯಿರೋದು. ನೋಡಿ, ಇವರು ನಮ್ಮಮ್ಮ, ಇವರು ಜಯಮ್ಮ ಅಂತೇಳಿ, ಇವರು ನಮ್ಮಮ್ಮ. ಇವರು ನಾವೆಲ್ಲ ಸೇರ್ಕೊಂಡು ಇವತ್ತು ಇಲ್ಲಿ ನಾವು ಎಲ್ಲ ಸೇರ್ಕೊತಾ ಇದ್ದೀವಿ. ನಾವು ಸಂಬಂಧಿಕರೆಲ್ಲ ಅಡುಗೆ ಆದಮೇಲೆ ಬರ್ತಾರೆ ಅವರು. ಅಷ್ಟಕ್ಕೆ ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ನಾನು ಬೇಯುವಾಗ ಅರ್ಶಿನದ ಪುಡಿ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ತೀನಿ. ಕರೆಂಟ್ ಇಲ್ಲ, ಲುಕ್ಕಿ ಸುರಿತಾ ಇದೆ ನೋಡಿ. ಇಲ್ಲಿ ಬಂಗಾರಿ ಕುಕ್ಕಪ್ಪ ಬರ್ತೀವಿ.
ಆಗ್ತಾ ಇದೆ. ಇದಾಗಲಿ, ಇದು ಒಂದು ಸ್ವಲ್ಪ ಬೇಯಬೇಕಿದು. ಇದು ಎಣ್ಣೆ ಎಲ್ಲ ಮೇಲೆ ತೇಲಿದಾಗ, ಕುಕ್ಕರ್ ನೋಡ್ಬಾ ಇಲ್ಲಿ. ಎಣ್ಣೆ ಎಲ್ಲ ಮೇಲೆ ತೇಲಿದಾಗ ಇದಾಗುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ ನಮಗೆ. ಬೇಡ ಕಣವ ಇವಳ್ದು. ಈಗ ಗಮ್ಮನೆ ಒಂದು ಸ್ಮೆಲ್ ಬರುತ್ತಿದ್ದು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿದಾಗ. ಚೆನ್ನಾಗಿ ನೋಡಿ ವೀಕ್ಷಕರೇ, ಇವಾಗ ಇದಾಗಿದೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ಈಗ ಒಂದು ಹದ ಬಂದಿದೆ ಇದಕ್ಕೆ ನೋಡಿ. ಇವಾಗ ನಾನು ಏನು ತಲೆಕಾಲು ಬೇಯಿಸ್ಕೊಂಡಿದ್ನಲ್ಲ ಮಟನ್, ನಾನು ಇವಾಗ ಸೇರಿಸ್ತೀನಿ. ನೋಡಿ, ಇದೊಂದು ಸ್ವಲ್ಪ ಒಗ್ಗರಣೆಲ್ಲೇ ಒಂಚೂರು ನಾವು ಬಾಡಿಸ್ಕೊಳೋಣ. ಆಲ್ರೆಡಿ ಬೆಂದಿದೆ ಇದು. ಬೆಂಚ್ ಮಸಾಲೆ ಎಲ್ಲ ರುಬ್ಬಾಗಿದೆ, ತೋರಿಸಿದ್ನಲ್ಲ ನಿಮಗೆ, ಮಸಾಲೆ ಎಲ್ಲ ರುಬ್ಬಾಗಿದೆ. ನೋಡಿ ಬೇಯ್ತಾ ಇದೆ ಇದು. ನೋಡಿ ಇವಾಗ ನಾನು ಸಾಂಬಾರು ರುಬ್ಬಿರೋದನ್ನು, ತೆಂಗಿನಕಾಯಿ, ಚಕ್ಕೆ, ಲವಂಗ ರುಬ್ಬಿರೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣಂತೆ. ಇದಕ್ಕೆ ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ಕೊತೀನಿ. ಇದಕ್ಕೆ ಎಷ್ಟು ಬೇಕೋ ನೀರು ನಾನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಬೇಕಾಗುತ್ತೆ, ನಾನು ಹಾಕ್ತೀನಿ. ಜಾರ್ನಲ್ಲಿ ಯಾವುದೋ ಮಸಾಲೆ ಎಲ್ಲ ಸೇರಿಸಿ ನಾನು ನೀರು ಸೇರಿಸ್ಕೊತೀನಿ. ವೀಕ್ಷಕರೇ, ನಾನು ಇನ್ನೊಂದು
ಸ್ವಲ್ಪ ನೀರು ಸೇರಿಸ್ಕೊಂತೀನಿ. ಇನ್ನೂ ನೀರು ಬೇಕಾಗುತ್ತೆ. ನೋಡಿ ನಾನು ನೀರು ಸೇರಿಸ್ಕೊತೀನಿ. ಇಷ್ಟು ಸಾಕಾಗುತ್ತೆ. ಇವಾಗ ನಾನು ಉಪ್ಪು ಸೇರಿಸ್ಕೊತೀನಿ. ಸಾಕಮ್ಮ ಸಾಕು. ಸಾಕು ತೆಗಿಲ್ಲ. ನೋಡಿ ವೀಕ್ಷಕರೇ, ನಾನು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಕೈ ಎಳ್ತೇನಲ್ಲೇ ನಾನು ಹಾಕೋದು, ಹಂಗಾಗಿ ಸ್ವಲ್ಪ ಮೇಲೆ ಇಷ್ಟು ಸಾಕಾಗುತ್ತೆ. ಈ ಕುದೀಲಿ, ಸಾಂಬಾರು ಬಾರಿ ಕುದ್ಮೇಲೆ ನಾನು ತೋರಿಸ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದಕ್ಕೊಂದು ಪ್ಲೇಟ್ ಮುಚ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಪ್ಲೇಟ್ ಮುಚ್ತೀನಿ. ಸ್ವಲ್ಪ ಕುದೀಲಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಅಯ್ಯಪ್ಪ, ಹೇಳು. ನೋಡಿ ವೀಕ್ಷಕರೇ, ಇವರು ನಮ್ಮ ಅತ್ತೆ ಮಗಳು, ಮಾವನ ಮಗಳು ರಶ್ಮಿ ಅಂತೇಳಿ. ನೋಡಿ ವೀಕ್ಷಕರೇ, ಈಗ ಆಗಿದೆ, ಸಾಂಬಾರು ರೆಡಿಯಾಗಿದೆ. ಊಟಕ್ಕೆ ಬಡಿಸ್ತಾ ಇದ್ದೀವಿ. ನೋಡಿ, ಸ್ವಲ್ಪ ನಾನು ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಿಡ್ಕೊಳ್ಳಿ. ಸಾಕಾ? ಈಗ ಊಟಕ್ಕೆ ಬಡಿಸ್ತೀವಿ ವೀಕ್ಷಕರೇ. ಹಾಯ್ ಮಾಡಕ್ ಶಶಿ. ರಜಣ ಇಲ್ಲಿ ನೋಡ್ರಿ. ಇವರು ನಮ್ಮ ತಂಗಿ ಗಂಡ ವೀಕ್ಷಕರೇ. ಇವರು ಶ್ರೀನಿವಾಸ್ ಅಂತೇಳಿ. ಇವರು ನಮ್ಮ ಅತ್ತೆ ಮೊಮ್ಮಗ, ಮಾವನ ಮೊಮ್ಮಗ ಇವರು. ಅರೇ ತಲೆ ಎತ್ತ. ಏನು ಮಾಡೋದು? ನೋಡಿ ವೀಕ್ಷಕರೇ, ಈಗ ಸರ್ವ್ ಮಾಡಿದ್ದೀನಿ. ಮುದ್ದೆ, ಅನ್ನ, ಸಾಂಬಾರು, ತಲೆಕಾಲು ಸಾರು. ಯಾವ ಥರ ಬಂದಿದೆ ಅಂತ ಹೇಳಿ. ಚೆನ್ನಾಗಿ ಬಂದಿರೋ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.